ಓ ಹಾಯ್ ಹಾಯ್ ಎವ್ರಿವನ್. ಅರೆ ಯಾಕೋ ಗೊತ್ತಿಲ್ಲ, ನನಗನ್ನಿಸ್ತಿದೆ ಅವ್ರು ನಮ್ಮನ್ನ ಗುರ್ತು ಹಿಡಿಲಿಲ್ಲ ಅಂತ. ಹಾ, ನನ್ಗೂ ಹಾಗೆ ಅನಿಸ್ತಿದೆ. ಅವ್ರು ನಮ್ಮನ್ನ ಸರಿಯಾಗಿ ನೋಡ್ಲಿಲ್ಲ ಅನ್ಸುತ್ತೆ. ಲಡ್ಡು ಸಿಂಗ್ ಅವ್ರೆ, ಯಾಕೇನಾಯ್ತು? ಏನೂ ಆಗಿಲ್ಲ. ನಾನ್ ಗನ್ ಎತ್ತಿ ಶೂಟ್ ಮಾಡಿದ್ರೆ ನೀನಂತೂ ಬದುಕುಳಿಯಲ್ಲ. ಅದು ನಡಿಬಾರದು ಅಂದ್ರೆ ನಿನ್ ಪರ್ಸ್ ತೆಗೆದು ನನಗ್ ಕೊಟ್ಬಿಡು ಬೇಗ. ಹ್ಯಾಂಡ್ಸ್ ಅಪ್. ಗಮನ ಇಟ್ಟು ನೋಡಿ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಕಳ್ಳರ ಕೆಲಸ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಹಾಡು ಹಗಲೇ ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ನೋಡಿ ಈ ಪೊಲೀಸರ ಗುಂಡಾಗಿರಿಯ ವರ್ತನೆ. ಒಬ್ಬ ವ್ಯಕ್ತಿ ದೂರದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಶೂಟ್ ಮಾಡಿದ್ದಾನೆ. ಘೋರ ಕಲಿಯುಗ ಬಂತು. ಪೊಲೀಸ್ನವರು ಕೂಡ ಜನರ ಹತ್ರ ಲೂಟಿ ಮಾಡೋದಕ್ ಶುರು ಮಾಡಿದ್ರು. ಏನೆಲ್ಲ ನೋಡ್ಬೇಕಾಗಿದೆ ನಾವು ಈ ದಿನ. ಇನ್ನೆಲ್ಲ ನಾನ್ ಸತ್ಯಯುಗ ರಾಗ ಹೇಳಿದ್ರೆ ಕಲಿಯುಗ ಹೋಗುತ್ತೆ, ಸತ್ಯಯುಗ ಬರುತ್ತೆ. ಸತ್ಯಯುಗರಾಜ್, ಇಲ್ಲ ಅಂದ್ರೆ ಕಿವುಡ್ ಯುಗ ಬರುತ್ತೆ. ನಾವೆಲ್ಲರೂ ಕಿವುಡ್ರಾಗ್ಬಿಡ್ತೀವಿ. ಲಡ್ಡು ಸಿಂಗ್ ಸರ್ ಅಂತೂ ಈ ರೀತಿ ಮಾಡೋದಿಲ್ಲ. ಇದ್ರಿಂದ ಏನೋ ವಿಷಯ ಇದೆ, ಅದನ್ನ ಕಂಡು ಹಿಡಿಬೇಕು. ಹಾಡೆಲ್ಲ ಹೇಳ್ಬೇಡಿ, ಸಾಕ್ ನಿಲ್ಸಿ. ಓಡ್ರೋ, ಓಡು, ಓಡಿ 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 ಓಡಿ. ಅಯ್ಯೋ, ಓಡು ಓಡು ಓಡ್ರೋ, ಓಡು ಓಡ್ರಿ. ಅಯ್ಯೋ ಅಯ್ಯೋ. ನೋಡ್ದ್ಯಾ ನನ್ನ ಹವಾ? ಹೇಗೆಲ್ಲ ನನ್ನ ನೋಡಿ ಹೆದರಿ ಓಡ್ತಿದ್ದಾರೆ. ನನ್ನ ಏರಿಯಾದಲ್ಲಿ ಡಕಾಯಿತರು ಇರೋದಿಲ್ಲ, ಕಳ್ಳರು ಇರಕ್ ಸಾಧ್ಯನೇ ಇಲ್ಲ, ಉಲ್ಟಾ ಪಲ್ಟನೂ ಆಗಲ್ಲ. ಹೇಗೆ? ಓಡು ಓಡು ಓಡು, ಬಂದ್ರು, ಓಡು ಓಡು ಓಡು. ಓಡಿ 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 ಓಡು ಓಡು ಓಡು. ಹೊರಡಿ ಹೊರಡಿ, ಬೇಗಿಲಿಂದ ಹೊರಡಿ. ಸರ್, ಏನಿದು ಆಶ್ಚರ್ಯ? ನಿಜ, ಜನ ನಿಮ್ಮನ್ನ ನೋಡಿ ಓಡ್ತಿದ್ದಾರೆ. ಇದು ಭಯ ಅಲ್ಲ ಜಯರಾಮ್ ಸರ್, ನಿನ್ನೆ ಒಂದು ಸುದ್ದಿ ಬಂದಿತ್ತಲ್ಲ, ಅದ್ರ ಆಟ ಇದೆಲ್ಲ. ನೀವು ಎಲ್ಲಾ ಕಡೆ ಕಳ್ಳನಾಗಿ ಜನರನ್ನ ಲೂಟಿ ಮಾಡ್ತಿದ್ದೀರಾ ಅನ್ನೋ ಸುದ್ದಿ. ಅದ್ರಿಂದಾನೇ ಇವರು ನಿಮ್ಮನ್ನೆಲ್ಲ ನೋಡಿ ಓಡ್ತಾ ಇದ್ದಾರೆ. ಏನು? ನಾನ್ ಜನರನ್ನ ಲೂಟಿ ಮಾಡ್ತಾ ಇದ್ದೀನ? ಲಡ್ಡು ಸಿಂಗ್, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಜನರನ್ನ ಲೂಟಿ ಮಾಡ್ತಾರ? ಶಿವ, ನೀನ್ ಏನ್ ಹೇಳ್ತಾ ಇದೀಯಾ? ನಾನು ಜಯರಾಮನ್ ಜೊತೆಗೆ ಮಾರ್ಕೆಟ್ ನಲ್ಲಿ ರೌಂಡ್ಸ್ ಹೋಗ್ತಾ ಇದ್ದೆ. ಆ ವಿಷಯನೇ ನನ್ ತಲೆಗೆ ಹೊಳಿತಾ ಇಲ್ಲ ಲಡ್ಡು ಸಿಂಗ್ ಸರ್. ಅಲ್ಲಿದ್ದಾರೆ ನೋಡಿ ಈ ಇನ್ಸ್ಪೆಕ್ಟ್ರೆ, ನನ್ನ ಹತ್ರ ದುಡ್ಡು ದೋಚಿದ್ದು. ಇವನೇ ನನ್ನನ್ನು ದೋಚಿದ್ದು. ನಡೀರೋ ಹೊಡಿಯೋಣ. ನಾನೇನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಜನರು ಸೋಪ್ ಇಲ್ದೇನೆ ಸರ್ನ ಒಗ್ದಾಕ್ ಬಿಡ್ತಾರೆ. ಹೊಡಿರಿ ಹೊಡಿರಿ, ಬಿಡ್ಬೇಡ್ರಿ ಹೊಡಿರಿ. ಹಿಡಿರಿ ಹಿಡಿರಿ ಬಿಡ್ಬೇಡಿ, ಅವನ್ನ ಹಿಡ್ಕೊಳ್ಳಿ. ಹೊಡಿರಿ. ಯಾವ ಮೂಲೆಗೆ ಹೋದ್ರು ಅವ್ನು ಬಿಡ್ಬೇಡ್ರಿ. ಹಿಡಿಲೇಬೇಕು. ಹಿಡಿರಿ ಬೇಗ. ಗಾಡಿ ಮೇಲೆ ಎಸ್ಕೇಪ್ ಆಗ್ತಾ ಇದಾರೆ. ಹಿಡಿರೋ, ಗಾಡಿ ಹೋಗ್ತಾ ಇದಾರೆ, ನಾವು ಓಡ್ಲೇಬೇಕು ಬೇಗ.
ಅಯ್ಯೋ ಇದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ಯಾರಾದ್ರೂ ನಿಲ್ಸಿ, ಯಾರಾದ್ರೂ ನಿಲ್ಸಿ. ಲಡ್ಡು ಸಿಂಗ್ ಸರ್, ಈ ಕಡೆ ಬೇಗ ಜಂಪ್ ಮಾಡಿ ಇಲ್ಲಿ. ಅಯ್ಯೋ ಲಡ್ಡು ಸಿಂಗ್ ಸರ್, ಇದನ್ನ ಹಿಡ್ಕೊಂಡು ಬೇಗ ಮೇಲ್ಗಡೆ ಬನ್ನಿ. ಅಯ್ಯೋ, ಮುಳುಗ್ಬೇಕಾದ್ರೆ ಬಲೆ ಸಹಾಯ, ಈಗ ಓಡ್ಬೇಕಾದ್ರೆ ಈ ಹಗ್ಗ. ಬೇಗ. ಥ್ಯಾಂಕ್ ಯು ಶಿವ. ನೋಡಿ ನೋಡಿ ಏನಾಯ್ತು ಈ ನಗರದ ಗತಿ. ಪೊಲೀಸ್ನವರು ಜನರನ್ನ ಲೂಟಿ ಮಾಡ್ತಿದ್ದಾರೆ. ಏನಾಗಿದೆ ಈ ನಗರದ ಗತಿ? ಇನ್ನೇನೆಲ್ಲ ನೋಡ್ಬೇಕು ನಾವು. ಜನ ಇನ್ಯಾರ ಹತ್ರ ದೂರ ಹೇಳ್ಬೇಕು? ಇನ್ಸ್ಪೆಕ್ಟರ್ ಲಟ್ಟು ಸಿಂಗ್ ನಿಮ್ಮನ್ನ ಲೂಟಿ ಮಾಡಿದ್ರಾ? ನನ್ನ ಕೂಡ ಲೂಟಿ ಮಾಡಿ. ಈಗ ನಾನು ಲೂಟಿ ಮಾಡ್ತೀನಿ. ಹ್ಯಾಂಡ್ ಶಾಪ್. ತಕ್ಷಣ ತೆಗಿರಿ ನಿಮ್ಮೆಲ್ಲರ ಪರ್ಸ್ಗಳನ್ನ. ಎಲ್ಲ ನನಗ್ ಕೊಟ್ಬಿಡಿ, ಇಲ್ಲ ಅಂದ್ರೆ ನಾನು ಎಲ್ರನ್ನು ಶೂಟ್ ಮಾಡ್ಬಿಡ್ತೀನಿ. ಲೂಟಿ ಮಾಡ್ತಿದ್ದಾನೆ ಈ ಊರಲ್ಲಿ. ಎಲ್ಲರೂ ಲೂಟಿಕೋರ್ರೆ. ಜೀವದ ಮೇಲೆ ಆಸೆ ಇದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಎಲ್ಲರೂ ನನ್ನ ಕಡೆ ಬೆನ್ ಮಾಡಿ ಆ ಕಡೆ ತಿರುಗಿ ನಿಂತ್ಕೊಳ್ಳಿ. ಖಂಡಿತ ಈ ಊರಲ್ಲಿ ಏನೋ ನಡೀತಾ ಇದೆ. ನಾನು ಈಗ್ಲೇ ಅವನ್ನ ಹಿಡಿತೀನಿ. ಸರಿ, ಈ ಜನಗಳ ಇಂಟರ್ವ್ಯೂ ತಗೊಳ್ಳೋಣ. ಹಲೋ ಎವ್ರಿಬಡಿ. ಅರೆ, ಇವನ್ ಕೈಲಿ ಗನ್ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ಅವನು ಹೊಡಿಬೇಡಿ. ಏನ್ ಮಾಡ್ತಾ ಇದ್ದೀರಾ ನೀವು? ಅವನು ನಿಜವಾದವನು. ನಿಮ್ಮ ವಸ್ತುಗಳನ್ನೆಲ್ಲ ತಗೊಂಡು ಹೋದವನು. ಅವನು ನಕಲಿ. ಅಯ್ಯೋ 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 ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ನಮ್ಮನ್ನು ಹೊಡಿಬೇಡಿ, ಕೇಳಿ. ಏನಾಗ್ತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮುಂದೇನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡು. ಈಗ ಇಲ್ಲಿಂದ ಓಡು. ಏ ಮಗು, ಗಾಡಿ ಎದುರುಗಡೆಯಿಂದ ತೆಗಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಹೌದಾ? ಮಗುನ ಮಗು ಅಂತ ಕರಿಬಾರ್ದು ಅಂದ್ರೆ ಇನ್ನೇನಂತ ಕರೀತಾರೆ? ಶಿವ, ಶಿವ ಅಂತ ನನ್ನ ಹೆಸರು. ಜಲ್ದಿ ನಿನ್ನ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ಬಿಡು. ನಗರದ ವಾತಾವರಣ ಈಗ ಸರಿ ಇಲ್ಲ. ನಾವಿಲ್ಲಿಂದ ಇವಾಗಲೇ ಹೊರಟ್ಬಿಡೋಣ. ಶಿವ, ಈ ಎಲ್ಲ ಕಳ್ತನನ ಒಬ್ನೇ ಮಾಡ್ತಿರೋದನ್ಸತ್ತೆ. ಅವನು ಬೇರೆ ಬೇರೆ ರೀತಿ ಮುಖವಾಡ ಹಾಕೊಳ್ತಾನೆ. ಅವನ್ ತುಂಬಾ ಚಾಲಾಕಿದನ್ ಶಿವ. ಹಾ, ಅವನ್ ಎಷ್ಟೇ ಚಾಲಾಕಿರ್ಲಿ, ಆದ್ರೆ ನಾನ್ ಮಾತ್ರ ಅವನ್ನ ಆದಷ್ಟು ಬೇಗ ಹಿಡಿತೀನಿ. ಈಗಂತೂ ಈ ಹುಡುಗನಿಗೆ ಒಂದು ಪಾಠ ಕಲ್ಸೆ ಇಲ್ಲಿಂದ ಹೊರಡ್ತೀನಿ. ಅವನು ತುಂಬಾ ಹೊಡೆದಿದ್ದಾನೆ ನನಗೆ. ರಾಣಾ ಸರ್, ಈಗ ನೀವು ಊರಿನ ಗಲ್ಲಿ ಗಲ್ಲಿಯಲ್ಲೂ ನಿಮ್ಮ ವಿಷಯನ ಹರಡಿಸಿ. ಎಲ್ಲಿಂದನಾದ್ರೂ ಕಳ್ತನ ಮತ್ತೆ ಲೂಟಿಯ ವಿಷಯ ಬಂದ್ರೆ ನಮ್ಗೆ ತಕ್ಷಣ ತಿಳಿಸಿ. ಆದಷ್ಟು ಬೇಗ ನಾನು ಮತ್ತೆ ಲಡ್ಡು ಸಿಂಗ್ ಸರ್ ಅಲ್ಲಿಗೆ ಬಂದು ಅವನ್ನ ಹಿಡಿತೀವಿ. ಏನಂತೀರಾ ಲಡ್ಡು ಸಿಂಗ್ ಸರ್? ಅವನಿಂದ ನಾನು ತುಂಬಾ ಒದೆ ತಿಂದಿದ್ದೀನಿ. ಅದೆಲ್ಲವನ್ನ ನಾನೀಗ ತೀರ್ಸ್ಕೊಳ್ಬೇಕು.
ಶಿವ ಶಿವ ಅವನ್ ನನ್ನ ಲೂಟಿ ಮಾಡ್ಬಿಟ್ಟ. ಏನು ನಿಮ್ಮನ್ ಲೂಟಿ ಮಾಡಿದ್ನಾ? ಹೇಗೆ? ಅವನು ನಂತರ ವೇಷ ಹಾಕೊಂಡು ಮಾರ್ಕೆಟ್ ನಲ್ಲಿ ತಿರುಗಾಡ್ತಾ ಇದ್ದ, ಆದ್ರೆ ಎಲ್ಲರಿಗಿಂತ ಮೊದಲು ನನ್ನೇ ಲೂಟಿ ಮಾಡ್ದ. ಈಗ ಬೇರೆಯವ್ರನ್ನೂ ಲೂಟಿ ಮಾಡ್ತಿದ್ದಾನೆ. ಆಮೇಲೆ ನನ್ನ ಹೆಸರು ಹಾಳಾಗಿ ಹೋಗುತ್ತೆ. ನಡಿ ಬೇಗ ಬೇಗ ಮನೆಯಲ್ಲಿರೋ ಹಣ ಆಭರಣೆಲ್ಲ ತಂದ್ಕೊಟ್ಬಿಡು. ನಾನು ಈಗ್ಲೇ ಹೋಗಿ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಬರ್ತೀನಿ. ಇತ್ತೀಚೆಗೆ ನಮ್ಮೂರಲ್ಲಿ ಕಳ್ತನ ಜಾಸ್ತಿ ಆಗ್ತಿದೆ. ಯಾವುದು ಕೂಡ ಈಗ ಸುರಕ್ಷಿತ ಅಲ್ಲ. ಹೌದಾ? ನಾನೀಗ್ಲೇ ತರ್ತೀನಿ. ತಗೊಳ್ಳಿ, ಜೋಪಾನ್ವಾಗಿಡಿ. ಮತ್ತೆ ನೀನು ಈ ಕುರ್ಚಿಯಲ್ಲಿ ಈಗ ಕೂತ್ಕೋ. ಅರೆ ಅರೆ, ಏನ್ ಮಾಡ್ತಿದ್ದೀರಾ ನೀವು? ಅಯ್ಯೋ, ನಿಮ್ಗೇನಾಯ್ತು? ಈಗ್ಲೂ ಅರ್ಥ ಆಗ್ಲಿಲ್ವಾ? ನಾನು ನಿಜವಾದ ತಾತ ಅಲ್ಲ. ನಿಜವಾದ ತಾತ ಮಾರ್ಕೆಟ್ ನಲ್ಲಿದ್ದಾರೆ. ಅಲ್ಲಿ ಶಿವನ್ ಕಳಿಸಿ ಅರೆಸ್ಟ್ ಮಾಡಿಸಿದೀನಿ. ಇಲ್ಲಿ ನನ್ ಕೆಲ್ಸನ ಮುಗಿಸ್ಕೊಂಡೆ. ಅವ್ನ್ ಟಿವಿಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಿದ್ದ ಅಲ್ವಾ? ಶಿವ 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 ಭೀಮ್ ಸಿಂಗ್! ಅಲ್ಲಿದ್ದಾನೆ. ಇದಕ್ಕೆಷ್ಟು ಹ್ಯಾಂಡ್ಸ್ ಅಪ್. ಅಯ್ಯೋ ಲಡ್ಡು ಸಿಂಗ್, ಏನ್ ಮಾಡ್ತಾ ಇದ್ದೀರಾ? ನಾನು ತಾತ. ನಾನು ನಿಜವಾದ ತಾತ. ಅಯ್ಯೋ, ನಾನ್ ನಕಲಿ ಅಲ್ಲ. ಗೊತ್ತಿದೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಸುಮ್ನೆ ಪೊಲೀಸ್ ಸ್ಟೇಷನ್ಗೆ ನಡಿ, ಇಲ್ಲ ಅಂದ್ರೆ ಅಂತೂ ನಾವ್ ಅವನ್ ಹಿಡಿದ್ಬಿಟ್ವಿ. ಜಯರಾಮ, ಅವನ್ ಮಾಸ್ಕ್ ನ ತೆಗ್ದ್ಬಿಡು. ಮೊದ್ಲು ನನ್ ಮಾಸ್ಕ್ ನ ಹಾಕೊಂಡು ಜನರನ್ನ ಲೂಟಿ ಮಾಡ್ತಿದ್ದ, ಆಮೇಲೆ ರಾಣನ್ ಮಾಸ್ಕ್ ಹಾಕೊಂಡ, ಮತ್ತೆ ಈಗ ನಮ್ಮ ಪ್ರೀತಿಯ ತಾತನ್ ಮಾಸ್ಕ್ ಹಾಕೊಂಡು ಲೂಟಿ ಮಾಡ್ತಾ ಇದೀಯಾ? ತೆಗಿ ಅದನ್ನ, ತೆಗೆದು ಬಿಡು ಅದನ್ನ. ಸರ್, ವಯಸ್ಸಾಗಿರೋ ವ್ಯಕ್ತಿ ಮೀಸೆ ಕಿತ್ತಿದ್ರೆ ಚೆನ್ನಾಗ್ ಕಾಣಿಸಲ್ಲ ಸರ್. ಇವನು ಕಳ್ಳ, ನಮ್ ತಾತ ಅಲ್ಲ. ಇವನು ದೊಡ್ಡ ದರೋಡೆಕೋರ, ಕಳ್ಳ. ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನು ನಿಜವಾದ ತಾತ. ನಾನು ಹಾಡು ಹಾಡ್ತೀನಿ, ಹಾಡು. ನಾನೇ ನಿಜವಾದ ತಾತ. ಹಲೋ ಶಿವ, ಯಾರೋ ತಾತ ಬಂದು ಮನೆಯಲ್ಲಿರೋ ಒಡವೆನೆಲ್ಲ ಕತ್ಕೊಂಡು ಹೋಗಿದ್ದಾನೆ. ಅಯ್ಯೋ ಜಯರಾಮ್ ಸರ್, ಇವ್ರನ್ನ ಹೊರಗ್ ಬಿಡಿ. ಇವ್ರು ನಿಜವಾದ ತಾತ. ಆ ಕಳ್ಳ ನಮ್ಮ ಮನೆಗೆ ಹೋಗಿ ಎಲ್ಲ ಚಿನ್ನನ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ನಡಿ ನಡಿ. ದೊಡ್ಡದಾಗಿ ಬಂದಿದ್ದ ನನ್ನನ್ನು ಹಿಡಿಯೋ ಚಾಲೆಂಜ್ ಮಾಡೋದಕ್ಕೆ ಇನ್ಯಾವತ್ತು ಎಲ್ಲೂ ಚಾಲೆಂಜ್ ಮಾಡೋದಿಲ್ಲ ಅವನು. ದಯವಿಟ್ಟು ಕ್ಷಮಿಸಿ. ಇಷ್ಟು ದಿನ ವೇಷ ಬದಲಾಯಿಸ್ಕೊಂಡು ಎಲ್ಲರ ಹತ್ರನೂ ಕದೀತಾ ಇದ್ದಿದ್ದು ನಾನೇನೆ. ನಾನು ಇನ್ ಮುಂದೆ ಈ ರೀತಿ ಮಾಡಲ್ಲ. ಇವನು ಯಾರು ನನ್ನ ಹೆಸರು ಹೇಳ್ಕೊಂಡು ನನ್ನ ಹೆಸರೆಲ್ಲ ಹಾಳು ಮಾಡ್ತಾ ಇದ್ದಾನೆ. ನಾನು ಇದುವರೆಗೂ ಯಾವತ್ತೂ ಸಿಕ್ಕಾಕೊಂಡಿಲ್ಲ. ಇವನು ನನ್ನ ಹೆಸರೆಲ್ಲ ಹಾಳು ಮಾಡ್ತಾ ಇದ್ದಾನೆ. ನನ್ನ ಏರಿಯಾದಲ್ಲಿ ಕಳ್ತನ, ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ನಿಜ ಹೇಳು, ಕದ್ದಿರೋ ಕಳ್ತನ ಸಾಮಾನು ಎಲ್ಲಿಟ್ಟಿದ್ಯಾ ಹೇಳು. ಅದು ದೂರದಲ್ಲಿ ಊರಾಚೆ ಇರೋ ಬಾವಿಯಲ್ಲಿ ಬಚ್ಚಿಟ್ಟಿದೀನಿ. ಜಯರಾಮ, ನಮ್ ಸಿಬ್ಬಂದಿಗಳನ್ನೆಲ್ಲ ಮೊದ್ಲು ಅಲ್ಲಿ ಕಳಿಸ್ಕೊಡು. ಬೆಳಿಗ್ಗೆ ಆಗುವಷ್ಟರಲ್ಲಿ ಆ ಎಲ್ಲಾ ಸಾಮಾನುಗಳು ಇಲ್ಲಿರ್ಬೇಕು. ಮಾಲ್ ಎಲ್ಲ ನನ್ನ ಹತ್ರನೇ ಇದೆ. ಇನ್ನ ಇವ್ರು ಯಾವ ಮಾಲ್ನ ಹುಡುಕ್ತಿದ್ದಾರೆ ಅದೇನಂತ ತಿಳ್ಕೊಳ್ಳೇಬೇಕು. ಶಿವ, ಆ ಸಿಪಾಯಿನ ನೋಡು.
ಅವ್ನ್ ವಿಚಿತ್ರವಾಗಿ ಆಡ್ತಿದ್ದಾನಲ್ವಾ? ಲಡ್ಡು ಸಿಂಗ್ ಸರ್, ನೀವು ಎಷ್ಟು ಕಾನ್ಸ್ಟೇಬಲ್ಸ್ ನ ಕರ್ಕೊಂಡ್ ಬಂದಿದ್ದೀರಾ? ಪಕ್ಕ 8 ಜನ. ಆ ಕಳ್ಳನ್ ಸೇರ್ಸಿದ್ರೆ 9 ಜನ ಆಗತ್ತೆ. ಹೇಗೆ? ಆದ್ರೆ ಇಲ್ಲಿ 9 ಸಿಪಾಯಿ ಇದಾರೆ. ಇನ್ನೊಬ್ಬ ಎಕ್ಸ್ಟ್ರಾ ಎಲ್ಲಿಂದ ಬಂದ? ಆ ಎಕ್ಸ್ಟ್ರಾ ಇರೋನೆ ಕಳ್ಳ. ನಾವು ಯಾರನ್ನ ಹಿಡ್ದಿದೀವಿ ಮತ್ತೆ ಏನನ್ನ ತೆಗಿತಾ ಇದೀವಿ ಅಂತ ನೋಡೋದಕ್ ಬಂದಿದ್ದಾನೆ ಅವನು. ಅವ್ನ್ ನಮ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸಿಬ್ಬಂದಿಗಳೇ, ಅಟೆನ್ಷನ್! ಸಿಬ್ಬಂದಿಗಳೇ, ನಾನ್ 8 ಜನರನ್ನ ಹಾಕಿದ್ದೀನಿ. ಆದ್ರೀಗ 9 ಜನ ಇದ್ದಾರೆ. ಇದು ಹೇಗಂತ ಹೇಳಿ. ಲಡ್ಡು ಸಿಂಗ್ಗೆ ನೀನ್ ಯಾರು ಅಂತ ಗೊತ್ತಾಯ್ತು. ಹೇಳು, ಬೇಗ ಹೇಳು, ನೀನ್ ಯಾರು ಅಂತ. ಮಾರುವೇಷದ ಕಳ್ಳ. ಸಾರಿ, ಬೇಜಾರ್ ಮಾಡ್ಕೋಬೇಡಿ. ನಾನು ನಿಮ್ನ ಈಗ ಲೂಟಿ ಮಾಡ್ತೀನಿ. ಇವನ್ ಧೈರ್ಯ ನೋಡಿ, ಇವನ್ ನನ್ನನ್ನೇ ಲೂಟಿ ಮಾಡ್ತಾನಂತೆ. ಲಡ್ಡು ಸಿಂಗ್ನೇ ಲೂಟಿ ಮಾಡ್ತಾನಂತೆ. ಏಯ್, ಸರಿಯಾಗಿ ಹೇಳು, ಹೇಗ್ ಲೂಟಿ ಮಾಡ್ತೀಯಾ? ಹೇಗೆ? ಹೀಗೆ, ಹ್ಯಾಂಡ್ಸ್ ಅಪ್. ನಿಮ್ಮ ಪರ್ಸ್ಗಳನ್ನ ತೆಗೆದು ನನಗೆ ಕೊಡಿ, ಮತ್ತೆ ನನ್ನ ಕಡೆ ಬೆನ್ನು ಮಾಡಿ ನಿಂತ್ಕೊಳ್ಳಿ. ನಮ್ದು ತಗೊಳ್ಳಿ. ಅಯ್ಯೋ ಅಯ್ಯೋ, ಈ ತಿಂಗಳು ಪೂರ್ತಿ ಸ್ಯಾಲ್ರಿ ಪರ್ಸಲ್ಲಿದೆ. ಇದನ್ ಮಾತ್ರ ಬಿಟ್ಬಿಡು, ಇಲ್ಲ ಈ ತಿಂಗಳ ಜೀವನ ನಡೆಯಲ್ಲ. ಬಿಟ್ಬಿಡು ಅದನ್ನ. ಏಯ್ ಮಗು, ದಾರಿ ಬಿಡು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಹಿಡೀರಿ ಅವನ್ನ, ತಪ್ಪಿಸ್ಕೊಳ್ಳೋದಕ್ ಬಿಡ್ಬೇಡಿ. ಶಿವ, ಬೇಗ ಮುಖ ತೊಳ್ಕೋ. ಶಿವ, ಹೋಗಿ ಅವನ್ನ ಹಿಡ್ಕೋ. ಹೆದರ್ಕೋಬೇಡ, ನಾನ್ ನಿನ್ ಜೊತೆ ಇದ್ದೀನಿ. ಥ್ಯಾಂಕ್ ಯು ಆದಿ. ನಡೀರಿ ಬೇಗ.
ಏನ್ ಮಾಡ್ತಾ ಇದ್ಯಾ? ಇಬ್ರು ಕೆಳಗ್ ಬಿದ್ದು ಹೋಗ್ತೀವಿ. ನಿಲ್ಸು, ಜೀಪ್ನ ನಿಲ್ಸು. ಇಬ್ರು ಅಲ್ಲ, ನೀವೊಬ್ರೆ ಬೀಳೋದು. ನಾನೀಗ ಎಗರ್ತಾ ಇದ್ದೀನಿ, ನೀವು ಬೇಕಂದ್ರೆ ಎಗರ್ಬಹುದು. ನಿಲ್ಸು. ಅಂಕಲ್, ಇನ್ನು ಚೇಸಿಂಗ್ ಮಾಡ್ಬೇಕಾ ಅಥವಾ ಇಷ್ಟೇ ಸಾಕಾ? ಸಾಕು ಸಾಕು, ತುಂಬಾನೇ ಆಯ್ತು ಓಡಾಟ. ಮೊದಲನೇ ದಿನನೇ ಓಡ್ ಹೋಗಿದ್ರೆ ಒಳ್ಳೇದಾಗಿರ್ತಿತ್ತು. ನಿನಗ್ ಪಾಠ ಕಲ್ಸಕ್ಕೆ ಅಂತ ಉಳ್ಕೊಂಡು ನಾನೇ ಪಾಠ ಕಲಿಯೋ ಹಾಗಾಯ್ತು. ಮೊದಲನೇ ಸರಿ ಜೈಲಿಗೆ ಹೋಗ್ತೀನಿ ನಾನು. ಥ್ಯಾಂಕ್ ಯು ಶಿವ, ತುಂಬಾ ಧೈರ್ಯವಾದ ಕೆಲಸನೇ ಮಾಡಿದ್ಯಾ. ವಾಹ್, ವಿಚ್ ಇಸ್ ಫಾರ್ ಯು ಶಿವ. ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ. ಏ ಕಳ್ಳ, ಯಾಕೆ ಸುಮ್ನಿದ್ಯಾ? ಹುರ್ರೆ ಅಂತ ಹೇಳು. ಜೈಲ್ಗೂ ನಾನೇ ಹೋಗ್ಬೇಕು, ಮತ್ತೆ ಹಿಪ್ ಹಿಪ್ ಹುರ್ರೆನೂ ನಾನೇ ಹೇಳ್ಬೇಕಾ? ಹಿಪ್ ಹಿಪ್ ಹುರ್ರೆ.